ಮದರ್ ಬೋರ್ಡ್ ನಲ್ಲಿ ಸಿಪಿಯು ಮತ್ತು ಇತರ ಭಾಗಗಳನ್ನು ಜೋಡಿಸಲು ಸಹಾಯ ಮಾಡುವ ಅಂಗ ಯಾವುದು? ಮದರ್ ಬೋರ್ಡ್ ಅಲ್ಲಿ ಸಿಪಿಯು ಮತ್ತು ಬೇರೆ ಬೇರೆ ಭಾಗಗಳನ್ನ ಕನೆಕ್ಟ್ ಮಾಡ್ತಕ್ಕಂತ ಅಂಗ ಯಾವುದು ಅಂತ ಕೇಳಿದ್ದಾರೆ. ಕೊಡ್ಲಾ ಪೋಲ್? ಪಕ್ಕನಾ? ತಗೊಳ್ಳಿ. ವೆರಿ ಗುಡ್. ಹಾಯ್ ಐಶ್ವರ್ಯ, ನಮಸ್ಕಾರ. ಆಯ್ತಾ? ಸಿಸ್ಟಮ್ ಬಸ್ ಅಂತ ಹೇಳಿ ಕರೀತಾರೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಜಾಯಿಂಟ್ ಮಾಡೋದಕ್ಕೆ USB ಅಥವಾ ಸಿಸ್ಟಮ್ ಬಸ್ ಅಂತ ಹೇಳಿ ಕರೀತಾರೆ. ಸೊ ಇವು ಒಂದ್ರಿಂದ ಇನ್ನೊಂದ್ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸಹಾಯವನ್ನ ಮಾಡತ್ತೆ. ರೈಟಾ? ಸೊ ದ ವೆರಿ ಸಿಂಪಲ್ ಇನ್ನೊಂದು ಓಕೆ, ದ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು ಯಾವ್ದನ್ನ ಕರೀತಾರೆ? ಜಸ್ಟ್ ಬ್ರೈನ್ ಆಫ್ ಕಂಪ್ಯೂಟರ್ ಏನು? ಜಸ್ಟ್ ಬ್ರೈನ್ ಆಫ್ ಕಂಪ್ಯೂಟರ್ ಯಾವುದು ಅಲ್ಲ. ಯಾಕೆ? ಬ್ರೈನ್ ಆಫ್ ಕಂಪ್ಯೂಟರ್ ಇಟ್ಸ್ ಅ CPU ಅಲ್ವಾ? ಹಾಗಾದ್ರೆ ಇನ್ನೊಂದು ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ಕಂಪ್ಯೂಟರ್. ದ ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ಕಂಪ್ಯೂಟರ್. ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ಕಂಪ್ಯೂಟರ್. ವೆರಿ ಗುಡ್. ಓಕೆನಾ? ಸೊ ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ಕಂಪ್ಯೂಟರ್ ಅಂದ್ರೆ ALU ಅಥವಾ ಅರಿಥಮೆಟಿಕ್ ಲಾಜಿಕ್ ಯೂನಿಟ್. ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ALU ಅಂತ ಅಂದ್ರೆ. ಹಾ, ನಾನ್ ಬೇಕಂತಾನೆ ಕನ್ಫ್ಯೂಷನ್ ಮಾಡ್ತೀನಿ, ನೀವೇ ಕನ್ಫ್ಯೂಷನ್ ಆಗ್ತೀರಾ ಪಿಂಟು? ಓಕೆ, ಸೊ ಕಂಪ್ಯೂಟರ್ಗೆ ನಾವು ಕೀಬೋರ್ಡ್ ನ ಮೂಲಕ ನೀಡುವ ಮಾಹಿತಿಯನ್ನ ಹೀಗೆಂದು ಕರೆಯಲಾಗತ್ತೆ. ಕಂಪ್ಯೂಟರ್ಗೆ ನಾವು ಕೀಬೋರ್ಡ್ ಮೂಲಕ. ಸೂಪರ್ ಅಲ್ವಾ? ಹಾಗಾದ್ರೆ ಇನ್ನ ಒಂದು ಕ್ವಶನ್. ಓಕೆ, ಸೊ ಫ್ಲೋಟರ್ ನಲ್ಲಿ ಬಿತ್ತರಿಸುವ ಮಾಹಿತಿಯು ಇದಕ್ಕೆ ಉದಾಹರಣೆಯಾಗಿದೆ. ಫ್ಲೋಟರ್ ಅಲ್ಲಿ ಬಿತ್ತರಿಸುವ ಮಾಹಿತಿಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಪ್ಲಾಟರ್ ಅನ್ನೋದು ಒಂದು ಔಟ್ಪುಟ್ ಅಲ್ವಾ? ಇಲ್ಲಿ ಔಟ್ಪುಟ್ ಗೆ ಸಂಬಂಧಪಟ್ಟ ಯಾವ ಇನ್ಫಾರ್ಮೇಶನ್ ಇಲ್ಲ. ಓಕೆ, ಫ್ಲೋಟರ್ ಅಲ್ಲಿ ಹೊರಗಡೆ ಬಿತ್ತರಿಸುವ ಮಾಹಿತಿಗೆ ಶೋ ಅಪ್ ಮಾಡುವಂತ ಇನ್ಫಾರ್ಮೇಶನ್ ಗೆ ನಾವು ಔಟ್ಪುಟ್ ಅಂತ ಕರಿತೀವಿ ಅಷ್ಟೇ. ಓಕೆ, ನೆಕ್ಸ್ಟ್, ಗುಂಪಿಗೆ ಸೇರಿದ ಪದನ ಎತ್ತಿ ಬಿಸಾಕಿ ಅಂತ ಕೇಳಿದ್ದಾರೆ. ಗುಂಪಿಗೆ ಸೇರಿದ ಪದವನ್ನ ಎತ್ತಿ ಏನ್ ಮಾಡ್ಬೇಕು? ಬಿಸಾಕ್ ಬಿಡಬೇಕು. ರೈಟಾ? ಸೊ ಇಲ್ಲಿ ನೋಡಿ, ಅಪ್ಲಿಕೇಶನ್ಸ್. ಓಕೆ, ಅಪ್ಲಿಕೇಶನ್ಸ್. ಓಕೆ, ಪರಿಕರ ಅಂತ ಅಂದ್ರೆ ಡಿವೈಸಸ್. ಪ್ರೋಗ್ರಾಮ್ ಅಂತ ಅಂದ್ರೆ ಅಂಡ್ ಇನ್ನೊಂದು ಸಾಫ್ಟ್ವೇರ್ಸ್. ಬಿ ಅವರೇ ಯಾಕೆ ಪ್ಲೀಸ್ ಅಂತಂದ್ರೆ ನಾನು ಏನ್ ಪ್ಲೀಸ್ ಅಂತ ಅರ್ಥ ಮಾಡ್ಕೊಬೇಕು? ಪ್ಲೀಸ್ ಮ್ಯಾಮ್ ಅಂದ್ರಿ, ನಾ ಏನಂತ ಅರ್ಥ ಮಾಡ್ಕೊಬೇಕು? ಆಯ್ತಾ? ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಗುಂಪಿಗೆ ಸೇರಿದ ಪದ ಯಾವುದು? ಕೊಡ್ಲಾಪ? ತಗೊಳ್ಳಿ. ವೆರಿ ಗುಡ್ ಅಲ್ವಾ? ತುಂಬಾ ಸಿಂಪಲ್. ಡಿವೈಸಸ್ ಅನ್ನೋದು ಒಂದು ಗುಂಪಿಗೆ ಸೇರದ ಪದ. ಡಿವೈಸಸ್ ಅಂದ್ರೆ ಏನಂತ ಅರ್ಥ? ಸಾಧನಗಳು ಅಂತ ಅರ್ಥ ಅಲ್ವಾ? ಒಂದು ಔಟ್ಪುಟ್ ಡಿವೈಸಸ್ ಆಗಿರುತ್ತೆ, ಇಲ್ಲ ಇನ್ಪುಟ್ ಡಿವೈಸಸ್ ಆಗಿರುತ್ತೆ. ಔಟ್ಪುಟ್ ಡಿವೈಸಸ್ ಗಳಾಗಿರುತ್ತೆ, ಇಲ್ಲ ಇನ್ಪುಟ್ ಡಿವೈಸಸ್ ಆಗಿರುತ್ತೆ ಅಲ್ವಾ? ಹಾಗಾದ್ರೆ ಡಿವೈಸಸ್ ಅನ್ನೋದು ಯಾವ್ದಕ್ಕೆ ಸಂಬಂಧಪಟ್ಟಿಲ್ಲ, ಈ ಗುಂಪಿಗೆ ಸಂಬಂಧಪಟ್ಟಿಲ್ಲ. ಯಾಕೆ? ಸೊ ಅಪ್ಲಿಕೇಶನ್ ಅಂತ ಅಂದ್ರೆ
ನಾವು ಕಾಮನ್ ಆಗಿ ಆಪ್ ಗಳು ಅಂತ ಕರಿತೀವಿ. ಅದು ಒಂದು ಡಿವೈಸ್ ಅಲ್ಲ, ಇಟ್ಸ್ ಅ ಸಾಫ್ಟ್ವೇರ್ ಅಲ್ವಾ. ಸೊ ಪ್ರೋಗ್ರಾಮ್ ಅನ್ನೋದು ಯಾವುದು ಡಿವೈಸಸ್ ಅಲ್ಲ. ಸಾಫ್ಟ್ವೇರ್ ಅನ್ನೋದು ಕೂಡ ಒಂದು ಡಿವೈಸ್ ಅಲ್ಲ. ಡಿವೈಸ್ ಅಂದ್ರೆ ಸಾಧನಗಳು ಅಂತ. ಓಕೆ, ಡಿವೈಸ್ ಅಂದ್ರೆ ಏನು? ಸಾಧನಗಳು ಅಂತ. ಆಯ್ತಾ? ಬಾಳ ತಿಂತೀನ್ರಿ ಪಿಂಟು, ಬಾಳ. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಥವಾ ಮಾಹಿತಿಗಳ ಗುಂಪಿಗೆ ಏನಂತ ಹೇಳಿ ಕರೀತಾರೆ? ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ವೆರಿ ಗುಡ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಕೇಳಿದ್ದಾರೆ. ಸೊ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಯಾವ ರೂಪದಲ್ಲಿ ಇರುತ್ತೆ? ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ಯಾವ ರೂಪದಲ್ಲಿ ಇರುತ್ತೆ? ತುಂಬಾ ಸಿಂಪಲ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳ ರೂಪದಲ್ಲಿ ಇರುತ್ತೆ ಅಲ್ವಾ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳ ರೂಪದಲ್ಲಿ ಇರುತ್ತೆ, ರೈಟ್. ಹಾಗಾಗಿ ಇದನ್ನ ನಾವು ಪ್ರೋಗ್ರಾಮ್ಸ್ ಅಂತ ಹೇಳಿ ಕರಿತೀವಿ. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅನ್ನ ಪ್ರೋಗ್ರಾಮ್. ಸರಿ, ಪ್ರೋಗ್ರಾಮ್ಗಳ ಗುಂಪು ಅಥವಾ ದ ಸೆಟ್ ಆಫ್ ಪ್ರೋಗ್ರಾಮ್ಸ್ ವಿ ಕಾಲ್ಡ್ ಇಟ್ ಆಸ್ ಡ್ಯಾಶ್ ಅಂತ ಕೇಳ್ತಾರೆ. ಪ್ರೋಗ್ರಾಮ್ಗಳ ಗುಂಪಿಗೆ ಏನಂತ ಹೇಳಿ ಕರಿತೀವಿ? ಗುಡ್. ಸೇಮ್ ಅಲ್ವಾ. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅನ್ನ ಪ್ರೋಗ್ರಾಮ್ ಅಂತ ಕರೆದ್ರೆ, ಸೆಟ್ ಆಫ್ ಪ್ರೋಗ್ರಾಮ್ಸ್ ಅನ್ನ ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಸೆಟ್ ಆಫ್ ಪ್ರೋಗ್ರಾಮ್ಸ್ ಅನ್ನ ಏನಂತ ಕರಿತೀವಿ? ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸರಿ, ಹಾಗಾದ್ರೆ ಒಂದು ಸಿಂಪಲ್ ಆಗಿರೋ ಕ್ವಶನ್ಸ್ ಕೇಳ್ತೀನಿ. ಸಿಂಪಲ್ ಅಂದ್ರೆ ಸಿಂಪಲ್, ಓಕೆನಾ. ಸೊ ಕಂಪ್ಯೂಟರ್ನ ಟಚ್ ಅಂಡ್ ಫೀಲ್ ಮಾಡೋದಕ್ಕೆ ಆಗದೇ ಇರ್ತಕ್ಕಂತ ಭಾಗಗಳನ್ನ ನಾವ್ ಏನಂತ ಹೇಳಿ ಕರಿತೀವಿ? ಟಚ್ ಅಂಡ್ ಫೀಲ್ ಮಾಡ್ಲಿಕ್ಕೆ ಆಗದೇ ಇರ್ತಕ್ಕಂತ ಭಾಗಗಳನ್ನ ಏನಂತ ಹೇಳಿ ಕರಿತೀವಿ? ವೆರಿ ಗುಡ್. ಸೊ ಈ ಡಿವೈಸಸ್ ಅಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ? 2 ಟೈಪ್ಸ್ ಬರುತ್ತೆ. ಓಕೆ, ಒಂದು ಹಾರ್ಡ್ವೇರ್ ಡಿವೈಸಸ್, ಇನ್ನೊಂದು ಸಾಫ್ಟ್ವೇರ್ ಡಿವೈಸಸ್ ಅಲ್ವಾ. ಕಂಪ್ಯೂಟರ್ನ ಯಾವ ಭಾಗಗಳನ್ನ ನಾವು ಟಚ್ ಅಂಡ್ ಫೀಲ್ ಮಾಡಕ್ ಆಗೋದಿಲ್ವೋ ಅವುಗಳನ್ನ ಎಂತ ಕರಿತೀವಿ? ಸಾಫ್ಟ್ವೇರ್ ಡಿವೈಸಸ್. ಯಾವ ಭಾಗಗಳನ್ನ ಟಚ್ ಅಂಡ್ ಫೀಲ್ ಮಾಡಬಹುದು ಅವುಗಳನ್ನ ಹಾರ್ಡ್ವೇರ್ ಡಿವೈಸಸ್ ಅಲ್ವಾ. ಒಂದು ಹಳ್ಳದ ಡಿವೈಸ್, ಹೌದು. ನೆಕ್ಸ್ಟ್, ಕಂಪ್ಯೂಟರ್ನ ಇನ್ಪುಟ್ ಕಾರ್ಯಕ್ಕಾಗಿ ಕೈಗಳನ್ನು ಬಳಸಲಾಗದ ಅಭ್ಯರ್ಥಿಗಳಿಗೆ ಸಹಾಯ ಮಾಡುವ ತಂತ್ರಜ್ಞಾನ ಯಾವುದು? ಯೋಚನೆ ಮಾಡಿ. ಕಂಪ್ಯೂಟರ್ನ ಇನ್ಪುಟ್ ಕಾರ್ಯಕ್ಕಾಗಿ ಕೈಗಳನ್ನು ಬಳಸೋದಕ್ಕೆ ಆಗದೇ ಇರ್ತಕ್ಕಂತ ಅಭ್ಯರ್ಥಿಗಳಿಗೆ ಸೊ ಯಾವ ಟೆಕ್ನಾಲಜಿ ಇದೆ? ಕೊಡ್ಲಾ ಪೋಲ್? ಈಗ ಕೈ ಇಲ್ದೆ ಇರೋರಿಗೆ ಕಂಪ್ಯೂಟರ್ ಬಳಸ್ಬೇಕು, ಹೆಂಗ್ ಬಳಸ್ಕೊಳ್ತಾರೆ ಅನ್ನೋ ಕ್ವಶನ್. ಕೊಡ್ಲಾ ಪೋಲ್ ಕೊಡದ? ಅವ್ರಿಗೆ ಯಾವ ಫೆಸಿಲಿಟಿ ಇದೆ? ತಗೊಳ್ಳಿ. ಗುಡ್. ಒಂದು ಹೊಸ ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನಕ್ಕೆ ನಾವು ಏನಂತ ಹೇಳಿ ಕರಿತೀವಿ? ಸ್ಪೀಚ್ ರೆಕಾಗ್ನಿಷನ್. ಕನ್ಫ್ಯೂಷನ್ ಆಗೋದು ಕೆಳಗಡೆ ಇದೆ, ಆಡಿಯೋ ಡಿಜಿಟಲ್ ಅಂತ. ಆಡಿಯೋ ಡಿಜಿಟಲ್ ಅಷ್ಟೇ ಸಾಲದು, ಅದು ರೆಕಗ್ನೈಸ್ ಮಾಡೋ ಕೆಪಾಸಿಟಿ ಇರಬೇಕು ಅಲ್ವಾ. ನಾವೇನಂತ ಕರಿತೀವಿ ಅದಕ್ಕೆ? ಸ್ಪೀಚ್ ರೆಕಗ್ನಿಷನ್. ಓಕೆ, ಇದನ್ನ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಸ್ಪೀಚ್ ರೆಕಗ್ನಿಷನ್ ಅಂತ ಹೇಳ್ಬಿಟ್ಟು. ಓವರಾ? ಸರಿ, ಕೆಳಗಿನ ಯಾವುದು ಉತ್ತಮ ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಆಗಿದೆ ಅಂತ ಕೇಳ್ತಾರೆ. ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ಗೆ ಉತ್ತಮ ಉದಾಹರಣೆ ಯಾವುದು? ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ಗೆ ಉತ್ತಮ ಉದಾಹರಣೆ ಯಾವುದು? ವೆರಿ ಗುಡ್ ಅಲ್ವಾ. ಸೊ ಇನ್ಪುಟ್ ಕಮ್ ಔಟ್ಪುಟ್ ಅಂತಂದ್ರೆ ವಿಡಿಯೋ ಕಾನ್ಫರೆನ್ಸ್. ಇನ್ಪುಟ್ ಆಗು ವರ್ಕ್ ಮಾಡತ್ತೆ, ಔಟ್ಪುಟ್ ಆಗು ವರ್ಕ್ ಮಾಡತ್ತೆ ಅಲ್ವಾ. ನೆಕ್ಸ್ಟ್, ಈ ಒಂದು ಕ್ವಶನ್ ಕೊಟ್ಟಿದ್ರೆ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ.
ಅಕ್ಷರ, ಶಬ್ದ, ಗ್ರಾಫಿಕ್ಸ್, ಮೋಷನ್ ವಿಡಿಯೋ ಅಥವಾ ಅನಿಮೇಷನ್ ಗಳನ್ನು ಒಟ್ಟುಗೂಡಿಸುವ ಅಪ್ಲಿಕೇಶನ್ಗೆ ಏನಂತ ಹೇಳಿ ಕರೀತಾರೆ? ಪ್ರಕಾಶ್, ಇವತ್ತು ಮತ್ತೆ ನಾಳೆ ರ್ಯಾಪಿಡ್ ರಿವಿಷನ್ ಇರುತ್ತೆ, ಅಂದ್ರೆ ಕಂಟಿನ್ಯೂಸ್, ಜಾಸ್ತಿ ಎಕ್ಸ್ಪ್ಲನೇಷನ್ ಇರಲ್ಲ, ಒಂದ್ 50 ಕ್ವಶನ್ಸ್. ಯಾಕೆಂದ್ರೆ ಭಾನುವಾರ ನಿಮಗೆ ಎಕ್ಸಾಮ್ ಇರೋದ್ರಿಂದ ರಿಪೀಟ್ ಆಗ್ತಾ ಇದೀನಿ ಅಷ್ಟೇ. ಓಕೆ, ಕೊಡ್ಲಾ ಪಾಲ್? ಪಕ್ಕಾನ? ಶೋರ್? ಕ್ವಿಕ್ ಆಗಿ ತಗೊಳ್ಳಿ, ಎಲ್ಲ ಸೇರ್ಕೊಂಡಿರ್ಬೇಕು, ಮಿಕ್ಸ್ ಮಸಾಲ ಆಗಿರ್ಬೇಕು ಅಂತ ಒಂದು ಅಪ್ಲಿಕೇಶನ್ಗೆ ಏನಂತ ಕರೀತಾರೆ? ವೆರಿ ಗುಡ್. ನಾ ಹೇಳಿದ್ರೆ ಗೊತ್ತಾಗ್ಬೇಕು ನಿಮಗೆ, ಮಿಕ್ಸ್ ಮಸಾಲ ಅಂತ. ಮಿಕ್ಸ್ ಮಸಾಲ ಅಂದ್ರೆ ಮಲ್ಟಿಮೀಡಿಯಾ ಅಲ್ವಾ? ಸೊ ಇವೆಲ್ಲ ಏನು ಹೇಳೋದ್ರಲ್ಲೇ ಗೊತ್ತಾಗ್ಬೇಕಪ್ಪ. ಓಕೆ, ಶಬ್ದ, ಗಿಬ್ದ, ಮೋಷನ್, ವಿಡಿಯೋಸ್ ಅಂದ್ರೆ ಮಲ್ಟಿ ಅಂತ, ಮಲ್ಟಿ ಅಂತ. ಓಕೆ, ಸೊ ಮಲ್ಟಿ ಅಂತ ಅಂದ್ರೆ ಜಾಸ್ತಿ ಫೆಸಿಲಿಟಿಗಳನ್ನ ಹೊಂದಿರೋದು, ದಟ್ ಇಸ್ ಅ ಮಲ್ಟಿಮೀಡಿಯಾ. ಓಕೆ, ನೆಕ್ಸ್ಟ್, ಪಿಸಿ ಅಲ್ಲಿನ ಕೀಬೋರ್ಡ್, ಪಿಸಿ ಅಲ್ಲಿನ ಕೀಬೋರ್ಡ್, ಕೀಬೋರ್ಡ್ ನಲ್ಲಿ ವಿವಿಧ ಘಟಕಗಳು ಎಲೆಕ್ಟ್ರಿಕಲ್ ಲೈನ್ ಗಳೆಂದು ಸಂಪರ್ಕಿಸಲ್ಪಟ್ಟಿರುತ್ತವೆ. ಈ ಎಲೆಕ್ಟ್ರಿಕಲ್ ಲೈನ್ ಗಳಿಗೆ ಏನಂತ ಹೇಳಿ ಕರೀತಾರೆ ಅಂತ ಕೇಳಿದ್ರೆ, ಕೀಬೋರ್ಡ್ ಅನ್ನ ಬಿಚ್ಚಾಕಿದ್ರೆ ಸೊ ಎಲೆಕ್ಟ್ರಿಕಲ್ ಲೈನ್ ಗಳು ಪಾಸ್ ಆಗಿರತ್ತೆ. ಆ ಎಲೆಕ್ಟ್ರಿಕಲ್ ಲೈನ್ಗೆ ನಾವ್ ಏನಂತ ಹೇಳಿ ಕರಿತೀವಿ ಅಂತ ಕೇಳ್ತಾರೆ. ಹೇಳ್ತೀರಾ? ಕೊಡ್ಲಾ? ಪೋಲ್ ಕೊಡದ? ಓಕೆ, ವೆಯ್ಟಾ? ಯಾಕೆ ವೆಯ್ಟ್? ಕೊಡ್ಲಾ? ತಗೊಳ್ಳಿ. ವೆರಿ ಗುಡ್. ಓಕೆ, ತುಂಬಾ ಸಿಂಪಲ್. ಹೈ ಸ್ಪೀಡ್ ಇಂಟರ್ನಲ್ ಕನೆಕ್ಷನ್ ಅನ್ನ, ಹೈ ಸ್ಪೀಡ್ ಇಂಟರ್ನಲ್ ಕನೆಕ್ಷನ್ಸ್ ಅನ್ನ ನಾವು ಬಸಸ್ ಅಂತ ಕರಿತೀವಿ. ಯಾಕೆ? ಇದು ಸಿಕ್ಕಾಪಟ್ಟೆ ಹೈ ಸ್ಪೀಡ್ ಅನ್ನ ಹೊಂದಿರೋದ್ರಿಂದ, ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ನ ತುಂಬಾ ಫಾಸ್ಟ್ ಆಗಿ ಮೂವ್ ಮಾಡೋದ್ರಿಂದ. ಓಕೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ನ ತುಂಬಾ ಫಾಸ್ಟ್ ಆಗಿ ಮೂವ್ ಮಾಡೋದ್ರಿಂದಾನೇ ನಾವು ಕೀಬೋರ್ಡ್ ಅಲ್ಲಿ ಕೊಟ್ಟಿರೋಂತ ಇನ್ಫಾರ್ಮೇಶನ್ ಸಡನ್ ಆಗಿ ಹೋಗಿ ಸಿಪಿಯು ತಲೆಗೆ ಬಡಿಯತ್ತೆ. ಆಯ್ತಾ? ಅದಕ್ಕೆ ನಾವು ಹೇಳೋದು ಹೈ ಸ್ಪೀಡ್ ಕನೆಕ್ಷನ್, ಹೈ ಸ್ಪೀಡ್ ಕನೆಕ್ಟರ್ ಅಂತ ಹೇಳ್ಬಿಟ್ಟು. ಓಕೆನಾ? ಹೈ ಸ್ಪೀಡ್ ಇಂಟರ್ನಲ್ ಕನೆಕ್ಷನ್, ಹೈ ಸ್ಪೀಡ್ ಇಂಟರ್ನಲ್ ಕನೆಕ್ಷನ್. ಆಯ್ತಾ? ನೆಕ್ಸ್ಟ್ ಇನ್ನೊಂದು, ಟೋಟಲ್ ನಂಬರ್ ಆಫ್ ಕೀಸ್ ಎಷ್ಟು ಬಸು ಹುಲಿ ಅವರೇ? ಟೋಟಲ್ ನಂಬರ್ ಆಫ್ ಕೀಸ್ 108ರಿಂದ 118. ಆಯ್ತಾ? ಅಲ್ಲಿ ನಮ್ ಲ್ಯಾಪ್ಟಾಪ್ ಅಲ್ಲಿ ಬಳಸೋದು ಇಷ್ಟು, ಬಟ್ ಅಫಿಷಿಯಲ್ ಎಲ್ಲರ 118 to 120 ತನಕನೂ ಬಳಸ್ತಾರೆ. ಓಕೆನಾ? ಬಟ್ ನಮ್ ಲ್ಯಾಪ್ಟಾಪ್ ಅಲ್ಲೆಲ್ಲ ಕಾಮನ್ ಇವಾಗ ಕಡಿಮೆ ಆಗ್ತಾ ಇದೆ. 120 ಇದ್ದಿದ್ದು 102 ಬಂತು, ಇವಾಗ ಅದಕ್ಕಿಂತ 102ಕ್ಕೆ ಬರ್ತಾ ಇದೆ. ಓಕೆ, ಗಣಕಯಂತ್ರವು ಯಾವ ಕ್ರಿಯೆಗಳನ್ನ ಮಾಡಬೇಕು ಎಂದು ತಿಳಿಸುವ ನಿಯಮಗಳ ಗುಂಪನ್ನ ಏನಂತ ಹೇಳಿ ಕರೀತಾರೆ? ಕಂಪ್ಯೂಟರ್ ಯಾವ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂತ ಇನ್ಫಾರ್ಮೇಶನ್ ಅನ್ನ ಸೊ ನಮ್ಮ ಕಂಪ್ಯೂಟರ್ ಅಲ್ಲಿ ಏನಂತ ಹೇಳಿ ಕರೀತಾರೆ? ಯೋಚನೆ ಮಾಡಿ, ತಗೊಳ್ಳಿ. ಏನ್ ಇನ್ಫಾರ್ಮೇಶನ್ ಮಾಡ್ಬೇಕು ಅನ್ನೋದನ್ನ ಏನೋ ಪ್ರಚೋದನೆ ಕೊಡತ್ತೆ ಅಂತ ಹೇಳ್ಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೋಬೋಟ್. ವಾಹ್, ಓಕೆ, ಬೆಸ್ಟ್ ಎಕ್ಸಾಂಪಲ್ ಏನು? ರೋಬೋಟ್. ತುಂಬಾ ಸಿಂಪಲ್. ರೋಬೋಟ್ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಯಾರ ಮೇಲೆ ಡಿಪೆಂಡೆಂಟ್ ಆಗಿರತ್ತೆ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡೆಂಟ್ ಆಗಿರತ್ತೆ ಅಲ್ವಾ? ನಾವು ಅದ್ರ ಒಳಗಡೆ ಇಂಜೆಕ್ಟ್ ಮಾಡಿರ್ತಕ್ಕಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಮೇಲೆ ಓಕೆ ಅದ್ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಡಿಪೆಂಡೆಂಟ್ ಆಗಿರತ್ತೆ ಅಲ್ವಾ? ಸೂಪರ್. ನೆಕ್ಸ್ಟ್, ಯಾವುದೇ ಡಿಜಿಟಲ್ ಸರ್ಕ್ಯೂಟ್ ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಎಂದು, ಯಾವುದೇ ಡಿಜಿಟಲ್ ಸರ್ಕ್ಯೂಟ್ ನ
ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಎಂದು ಕೆಳಗಿನ ಯಾವುದನ್ನು ಕರೆಯಲಾಗುತ್ತೆ? ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಎಂದು ಯಾವುದನ್ನ ಕರೆಯಲಾಗುತ್ತೆ? ಕೊಡ್ಲಾ? ಯುಟಿಲಿಟಿ ಸಾಫ್ಟ್ವೇರ್ಗೆ ಒಂದು ಎಕ್ಸಾಂಪಲ್. ವೆರಿ ಗುಡ್, ಸೂಪರ್. ಓಕೆ, ತುಂಬಾ ಸಿಂಪಲ್. ಲಾಜಿಕ್ ಗೇಟ್ ಅಲ್ವಾ? ಲಾಜಿಕ್ ಗೇಟ್ ಅನ್ನೋದು ಒಂದು ಸರ್ಕ್ಯೂಟ್ ಅನ್ನ ಬೇಸ್ ಆಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳಿ ಕರೀತಾರೆ. ಸರಿ, ಲಾಜಿಕ್ ಗೇಟ್ ಯಾವ್ದಕ್ಕೆ ಎಕ್ಸಾಂಪಲ್? ಯುಟಿಲಿಟಿ ಸಾಫ್ಟ್ವೇರ್ಗೆ ಎಕ್ಸಾಂಪಲ್. ಲಾಜಿಕ್ ಗೇಟ್ ಯಾವ್ದಕ್ಕೆ ಎಕ್ಸಾಂಪಲ್? ಯುಟಿಲಿಟಿ ಸಾಫ್ಟ್ವೇರ್ಗೆ ಎಕ್ಸಾಂಪಲ್. ನೆಕ್ಸ್ಟ್, ಓಕೆ, ಅಷ್ಟಮಾನ ಸಂಖ್ಯಾ ಅಂತ ಕೊಟ್ಟಿದ್ದಾರೆ. ಅಷ್ಟಮಾನ ಅಂತ ಅಂದ್ರೆ ಯೋಚನೆ ಮಾಡಿ. ಅಷ್ಟಮಾನ ಸಂಖ್ಯಾ ಪದ್ಧತಿಯು ಯಾವ ಸೂಚಕಗಳನ್ನ ಒಳಗೊಂಡಿದೆ? ಹೆಸರೇ ಹೇಳ್ತಾ ಇದೆ, ಅಷ್ಟಮಾನ, ಆಕ್ಟೇಟ್ ನಂಬರ್ಸ್. ಯಾವ ಸೂಚಕಗಳನ್ನ ಒಳಗೊಂಡಿದೆ? ಆಕ್ಟೇಟ್ ಅಂದ್ರೆ ಎಷ್ಟು ಬರಬೇಕು, ಅಲ್ಲಿ ಏನಾಗಿದೆ ಅಂತ ಯೋಚನೆ ಮಾಡಿ. ಕೊಡ್ಲಾ ಪೋಲ್? ಪಕ್ಕನಾ? ಶೋರಾ? ಸರಿ. ನೋಡಿ, 0 1 2 3 4 5 6 7 ಎಷ್ಟಾಯ್ತು? 1 2 3 4 5 6 7 8. ಸೊ ಟೋಟಲ್ ನಂಬರ್ಸ್ ಎಷ್ಟು? 8. 8 ಸಂಖ್ಯಾ ಸೂಚಕ ಅಂತ ಇಲ್ಲೇ ಹೇಳಿದ್ದಾರೆ. 0 to 7 ಆಗಲ್ವಾ? 0 to 7 ಆಗತ್ತಾ ಆಗಲ್ವಾ? ಸೊ 0 to 9 ಆದ್ರೆ 10 ಆಗ್ಬಿಡತ್ತೆ ಅಲ್ವಾ? ಅದಕ್ಕೆ ಅದಲ್ಲ. ರೈಟ್. ನೆಕ್ಸ್ಟ್, ಇನ್ನೊಂದು ಹೆಕ್ಸಾಡೆಸಿಮಲ್. ಹೆಕ್ಸಾಡೆಸಿಮಲ್ ಸಂಖ್ಯಾ ಪದ್ಧತಿಯಲ್ಲಿ, ಹೆಕ್ಸಾಡೆಸಿಮಲ್ ಸಂಖ್ಯಾ ಪದ್ಧತಿಯಲ್ಲಿ ಬಳಸುವ ಚಿಹ್ನೆಗಳು ಯಾವುದು ಅಂತ ಕೇಳಿದರೆ, ಹೆಕ್ಸಾಡೆಸಿಮಲ್ ಸಂಖ್ಯಾ ಪದ್ಧತಿಯಲ್ಲಿ ಬಳಸ್ತಕ್ಕಂತ ಚಿಹ್ನೆಗಳು ಯಾವುದು? ಯೋಚನೆ ಮಾಡಿ. ಹೆಕ್ಸಾಡೆಸಿಮಲ್ ಕೊಡ್ಲಾ ಪೋಲ್? ಪಕ್ಕ ಯಾವ ಚಿಹ್ನೆಗಳನ್ನ ಬಳಸ್ಕೊಳ್ತೀವಿ? ಅಲ್ವಾ? ರೈಟ್. ಆಕ್ಚುಲಿ ಆನ್ಸರ್ ಏನು? 0 to 9 ಇಂದ A to F ವರ್ಗು ನಾವೇನ್ ಮಾಡ್ತೀವಿ? ಹೆಕ್ಸಾಡೆಸಿಮಲ್ ಸಂಖ್ಯಾ ಪದ್ಧತಿನಲ್ಲಿ ಉಪಯೋಗಿಸ ಮಾಡ್ತಕ್ಕಂಥ ಚಿಹ್ನೆಗಳು. ರೈಟಾ? ಹಾಗಾದ್ರೆ ಆಕೃತಿ, ಅಕ್ಷರ, ಶಬ್ದ, ವಿಡಿಯೋ, ಅನಿಮೇಷನ್ ಎಲ್ಲ ಒಟ್ಟಿಗೆ ಏನಂತ ಕರೀತಾರೆ ಅಂತ ಕೇಳಿದರೆ, ಸೊ ಇದು ಇನ್ನೊಂದು ಟೈಪ್ ಆಫ್ ಕ್ವಶನ್. ತಗೊಳ್ಳಿ. ಓಕೆ, ಯಾವುದು ಹಾಗಾದ್ರೆ? ಮಲ್ಟಿಮೀಡಿಯಾ. ಇವೆಲ್ಲ ಮೀಡಿಯಾಗಳಲ್ವಾ? ಮಾಧ್ಯಮ. ಸೊ ದಟ್ ಇಸ್ ಅ ಮಲ್ಟಿಮೀಡಿಯಾ. ನೆಕ್ಸ್ಟ್, ನಿರ್ದಿಷ್ಟ ಡಾಕ್ಯುಮೆಂಟ್ ಒಂದರಲ್ಲಿ ನಿರ್ದಿಷ್ಟವಾದ ಡಾಕ್ಯುಮೆಂಟ್ ಒಂದರಲ್ಲಿ ಅಕ್ಷರ, ಆಕೃತಿ ಮತ್ತು ಛಾಯಾಚಿತ್ರಗಳನ್ನು ಸೇರಿಸಿ ವಿನ್ಯಾಸಗೊಳಿಸುವ ಪ್ರಕ್ರಿಯೆಗೆ ಹೀಗೆಂದು ಕರೆಯಲಾಗುತ್ತೆ ಅಂತ ಕೇಳಿದ್ದಾರೆ. ಏನಂತ ಹೇಳಿ ಕರೀತಾರೆ ಅಂತ ಕೇಳ್ತಿದ್ದಾರೆ. ಯೋಚನೆ ಮಾಡಿ. ವಿನ್ಯಾಸಗೊಳಿಸೋದು ಹೆಸರಲ್ಲೇ ಇದೆ.
ಕೊಡ್ಲಾ? ಕ್ವಶನ್ ಒಳಗಡೆನೆ ಆನ್ಸರ್ ಇರುತ್ತೆ ಕಂಪ್ಯೂಟರ್ ಅಲ್ಲಿ, ಚೂರು ಯೋಚನೆ ಮಾಡ್ಬೇಕಷ್ಟೇ. ವಿನ್ಯಾಸಗೊಳಿಸೋದು, ಶೋ ಅಪ್ ಮಾಡೋದು. ಕೊಡ್ಲಾ ಪೋಲ್? ರೈಟ್. ವೆರಿ ಗುಡ್, ಸೂಪರ್. ಎಕ್ಸಾಕ್ಟ್ಲಿ ಆನ್ಸರ್ ಏನು? ಡೆಸ್ಕ್ಟಾಪ್ ಮೇಲೆ ಪಬ್ಲಿಷ್ ಮಾಡೋದು ಅಂತ. ಪಬ್ಲಿಷ್ ಮಾಡೋದು ಅಂದ್ರೆ ಏನಂತ ಅರ್ಥ? ಎಲ್ಲರಿಗೂ ತೋರಿಸೋದು ಅಂತ ಅಲ್ವಾ? ಸೊ ವಿನ್ಯಾಸ ಅಂತಂದ್ರೆ ಪಬ್ಲಿಷಿಂಗ್ ಅಂತ ಅರ್ಥ. ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿನಿ ಆನ್ಸರ್ ಅನ್ನ, ನೀವೇ ಹೇಳಿಲ್ಲಪ್ಪ. ಓಕೆ, ಡೆಸ್ಕ್ಟಾಪ್ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಅಪ್ ಮಾಡೋದು. ಅರ್ಥ ಆಯ್ತಾ? ಡೆಸ್ಕ್ಟಾಪ್ ಮೇಲೆ ಏನ್ ಮಾಡೋದು? ಶೋ ಅಪ್ ಮಾಡೋದು. ವಿನ್ಯಾಸ ಅಂದ್ರೆ ಶೋ ಅಪ್ ಅಂತ. ರೈಟ್. ನೆಕ್ಸ್ಟ್, ಕಂಪ್ಯೂಟರ್ಗಳು ಈ ಕೆಳಕಂಡಲ್ಲಿಗೆ ಮಾತ್ರ ಕಾರ್ಯನಿರ್ವಹಿಸುವ ಮೂಲಕ ದತ್ತಾಂಶಗಳನ್ನ ಮಾಹಿತಿಗೆ ಸಂಸ್ಕರಿಸಬಹುದು ಅಂತ ಕೇಳಿದರೆ, ಯಾವ ತರ ವರ್ಕ್ ಮಾಡಿದ್ರೆ ಇನ್ಫಾರ್ಮೇಶನ್ಸ್ ಅನ್ನ ಡಾಟಾಗಳಾಗಿ ಸಂಸ್ಕರಣೆ ಮಾಡಬಹುದು? ಕೊಡ್ಲಾ ಪೋಲ್? ಇದು ನಿಮ್ಮ ಹಾಸ್ಟೆಲ್ ವಾರ್ಡನ್ ಅಂದ್ರೆ ಗ್ರೂಪ್ ಸಿ. ಓಕೆ, ಸೊ ಏನಂತ ಹೇಳ್ಕರ್ತೀವಿ ಅದನ್ನ? ಸಂಖ್ಯೆಗಳು. ನಾವ್ ಏನೇ ಕೊಟ್ರು ಕೂಡ ಕಂಪ್ಯೂಟರ್ಗೆ ಈ ಕೆಳಕಂಡ ಕಾರ್ಯನಿರ್ವಹಿಸುವ ಮೂಲಕ ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತಿಸುತ್ತದೆ. ಓಕೆ, ದತ್ತಾಂಶವನ್ನು ಅಂದ್ರೇನು? ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನ ಏನಾಗಿ ಪರಿವರ್ತನೆ ಮಾಡ್ಕೊಳ್ಳುತ್ತೆ? ಸಂಖ್ಯೆಗಳಾಗಿ. ಯಾವ ಸಂಖ್ಯೆಗಳಾಗಿ? 0 ಮತ್ತೆ 1ಗಳಾಗಿ. ಓಕೆನಾ? ಸೊ 0 ಮತ್ತು 1ಗಳಾಗಿ. ರೈಟ್. ನೆಕ್ಸ್ಟ್, ಬೂಟ್ ಟ್ರ್ಯಾಪ್ ಎಂದರೆ? ಬೂಟ್ ಟ್ರ್ಯಾಪ್ ಎಂದರೆ ಕೊಡ್ಲಾ? ಬೂಟ್ ಟ್ರ್ಯಾಪ್ ಎಂದರೆ? ಇದು ಕೂಡ ಹಾಸ್ಟೆಲ್ ವಾರ್ಡನ್ ಅಂದ್ರೆ ಗ್ರೂಪ್ ಸಿ ಕ್ವಶನ್. ವೆರಿ ಗುಡ್ ಅಲ್ವಾ? ಕಂಪ್ಯೂಟರ್ ಅನ್ನು ಪ್ರಾರಂಭಗೊಳಿಸುವುದಕ್ಕೆ ಸಂಬಂಧಿಸಿದ ಅತ್ಯಂತ ಚಿಕ್ಕ ಪ್ರೋಗ್ರಾಮ್ ಅನ್ನ ನಾವು ಬೂಟ್ ಟ್ರ್ಯಾಪ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು ಅಲ್ಲ, ರಿಬೂಟ್ ಮಾಡೋದು ಅಷ್ಟೇ, ಹೊಸದಾಗಿಂದ ಸ್ಟಾರ್ಟ್ ಮಾಡೋದು. ಅದನ್ನೇ ಬೂಟ್ ಟ್ರ್ಯಾಪ್ ಅಂತ ಕರೆಯೋದು. ಆಯ್ತಾ? ಬೂಟ್ ಅಂತ ಅಂದ್ರೆ ವೇಸ್ಟ್ ಅಂತ, ಟ್ರ್ಯಾಪ್ ಅಂತ ಅಂದ್ರೆ ಹಿಡಿಯೋದು ಅಂತ ಅಷ್ಟೇ. ಎಲ್ಲಾ ವೇಸ್ಟ್ ಇನ್ಫಾರ್ಮೇಶನ್ಸ್ ಅನ್ನ ಹಿಡಿದು ಬಿಸಾಕ್ಬಿಡೋದು ಅಂತ. ಅದನ್ನೇ ಬೂಟ್ ಟ್ರ್ಯಾಪ್ ಅಂತ ಕರೆಯೋದು. ಆಯ್ತಾ? ಹೊಸದಾಗಿ ಸ್ಟಾರ್ಟ್ ಮಾಡೋದು ಅಂತ. ನೆಕ್ಸ್ಟ್, ಓಕೆ, ಒಂದ್ ಕ್ವಶನ್ ಕೇಳಲ್ಲ? ಓಕೆ, ಬಗ್ ಎಂಬುದು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಬಗ್ ಎಂಬುದು ಅಥವಾ ಬಗ್ಗಿಂಗ್ ಅನ್ನೋದು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಬಗ್ ಅಥವಾ ಬಗ್ಗಿಂಗ್. ಇದು ಕೂಡ ಹಾಸ್ಟೆಲ್ ವಾರ್ಡನ್ ಕ್ವೆಶನ್. ವೆರಿ ಗುಡ್. ಓಕೆ, ಸೊ ಬಗ್ಗಿಂಗ್, ಡಿಬಗ್ಗಿಂಗ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ತಪ್ಪನ್ನ ಸರಿಪಡಿಸೋದಕ್ಕೆ ಸಂಬಂಧಪಟ್ಟಿದೆ. ಓಕೆನಾ? ಬಗ್ಗಿಂಗ್, ಡಿಬಗ್ಗಿಂಗ್ ಅಥವಾ ಬಗ್ ಇವೆಲ್ಲ ಏನಕ್ಕೆ ಸಂಬಂಧಪಟ್ಟಿರೋದು? ತಪ್ಪುಗಳಿಗೆ ಸಂಬಂಧಪಟ್ಟಿರೋದು, ಅಂದ್ರೆ ಎರರ್ಸ್ಗಳು ಅಲ್ವಾ? ಎರರ್ಸ್ಗಳು. ರೈಟ್. ನೆಕ್ಸ್ಟ್, ಈ ಕೆಳಗಿನದು ಇಲ್ಲದಿದ್ದರೆ, ಈ ಕೆಳಗಿನದು
ಇಲ್ಲದಿದ್ದರೆ ಕಂಪ್ಯೂಟರ್ ಬೂಟ್ ಮಾಡಲು ಸಾಧ್ಯ ಇಲ್ಲ. ಈ ಕೆಳಗಿನದು ಇಲ್ಲದಿದ್ದರೆ ಕಂಪ್ಯೂಟರ್ ಬೂಟ್ ಮಾಡಲು ಸಾಧ್ಯ ಇಲ್ಲ. ಇಲ್ಲಿ ಕ್ವಶನ್ಸ್ ಇದು ಬೇಡ, ಸಾರಿ ಆಪ್ಷನ್ಸ್ ಇದು ಬೇಡ, ಆಪ್ಷನ್ಸ್ ಇದು ಬೇಡ, ನಾನ್ ಕೊಡ್ತೀನಿ ಆಪ್ಷನ್. ಆಯ್ತಾ? ಆಪ್ಷನ್ ಎ ಕ್ವಶನ್ ಸೇಮ್ ಇರ್ಲಿ. ಆಯ್ತಾ? ಆಪ್ಷನ್ ಎ ಕಂಪೈಲರ್, ಆಪ್ಷನ್ ಬಿ ಲೋಡರ್, ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್. ಓಕೆ, ಆಪ್ಷನ್ ಡಿ ಅಸೆಂಬ್ಲರ್. ಈಗ ಆನ್ಸರ್ ಮಾಡಿ. ಆಯ್ತಾ? ಯಾವ್ದಿಲ್ಲ ಅಂದ್ರೆ ವೋಟ್ ಮಾಡೋ ಅಗತ್ಯನೇ ಇರೋದಿಲ್ಲ. ಕೊಡ್ಲಾ? ಪಕ್ಕ ಈಸಿ ಅಂದ್ರೆ ಈಸಿ, ಡೈರೆಕ್ಟ್ ಕ್ವಶನ್ ಕೊಟ್ಬಿಟ್ಟಿದ್ದೀನಿ, ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ, ತಗೊಳ್ಳಿ. ವೆರಿ ಗುಡ್. ಆಯ್ತಾ? ರೈಟ್. ಲೋಡಿಂಗ್ ಇಲ್ಲ ಅಂದ್ರೆ ಬೂಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಬೂಟ್ ಇಸ್ ನಥಿಂಗ್ ಬಟ್ ಎ ಕ್ಲೀನ್ ಅಂತ. ಓಕೆ, ಹೊಸದಾಗಿ ಅಂತ, ರೀಸ್ಟಾರ್ಟ್ ಅಂತ. ಅರ್ಥ ಆಯ್ತಾ? ಹೊಸದಾಗಿ ಅಂತ, ರೀಸ್ಟಾರ್ಟ್ ಅಂತ. ಬೂಟ್ ವಿಚ್ ಮೀನ್ಸ್ ಏನಂದ್ರೆ ಲೋಡಿಂಗ್ ಮಾಡ್ತಕ್ಕಂಥದ್ದು ಅಂತ. ಓಕೆ, ಲೋಡಿಂಗ್ ಇದ್ರೇನೆ ತಾನೇ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ನಾವು. ಸರಿ, ಹಾಗಾದ್ರೆ ಲೈನೆಕ್ಸ್ ಕೆಳಗಿನ ಡ್ಯಾಶ್ ಆಗಿದೆ. ಲೈನೆಕ್ಸ್ ಕೆಳಗಿನ ಡ್ಯಾಶ್ ಆಗಿದೆ. ಲೈನೆಕ್ಸ್ ಓಕೆ, ಲೈನೆಕ್ಸ್ ಅಂತ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. OS ಅಂದ್ರೆ ಏನಂತ ಅರ್ಥ? ಆಪರೇಟಿಂಗ್ ಸಿಸ್ಟಮ್. ಲೈನೆಕ್ಸ್ ಆಗಿರ್ಬೋದು, ಆಮೇಲೆ ಅಷ್ಟೇ, ಬೇರೆ ಬೇರೆ ಎಕ್ಸಾಂಪಲ್. ಆಂಡ್ರಾಯ್ಡ್. ಓಕೆ, ಸೊ ವಿಂಡೋಸ್ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಯುನಿಕ್ಸ್ ಆಗಿರ್ಬೋದು. ಓಕೆ, ಇವೆಲ್ಲ ಏನಪ್ಪಾ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಇದ್ರ ಮೇಲೆ ಯಾವಾಗ್ಲೂ ಕೂಡ ಒಂದು ಕ್ವಶನ್ಸ್ ಕೊಡ್ತಾರೆ. ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಮೇಲೆ ಪಕ್ಕಾ ಒಂದು ಕ್ವಶನ್ಸ್ ಇರುತ್ತೆ. ಅದು ಎಕ್ಸಾಂಪಲ್ಸ್ ಮೇಲೆನೆ ಇರುತ್ತೆ. ಆಯ್ತಾ? ನೆಕ್ಸ್ಟ್, CD ಡ್ರೈವ್ ಅನ್ನು ಏನನ್ನು ಓದಲು ಉಪಯೋಗಿಸಲಾಗುತ್ತೆ ಅಂತ ಕೇಳಿದ್ದಾರೆ. CD ಡ್ರೈವ್ ಅನ್ನು ಏನನ್ನು ಓದಲು ಉಪಯೋಗಿಸಲಾಗುತ್ತೆ ಅಂತ ಕೇಳಿದ್ದಾರೆ. CD ಡ್ರೈವ್ ಕ್ವಶನ್ ಮಾರ್ಕ್, ವೇಟ್ ಮಾಡಿ. CD ಡ್ರೈವ್ ಅನ್ನ ಏನಂತ ಹೇಳಿ ಕರೀತಾರೆ? ತಗೊಳ್ಳಿ, ಕ್ವಿಕ್ ಆಗಿ ಪೋಲ್. ಓಕೆ, ಎಕ್ಸಾಕ್ಟ್ಲಿ ಏನಂತ ಅರ್ಥ? CD ವಿಚ್ ಮೀನ್ಸ್ ಕಾಂಪ್ಯಾಕ್ಟ್ ಡಿಸ್ಕ್. ಕ್ವಶನ್ ಒಳಗಡೆ ಆನ್ಸರ್ ಇದೆ. ರೈಟ್. ಅಬ್ಯಾಕಸ್ ಅಂತ ಅನ್ನೋದು ಒಂದು ಏನು? ಕ್ವಿಕ್ ಆಗಿ ಪೋಲ್ ಕೊಡಿ. ಎಸ್, ಎಕ್ಸಾಕ್ಟ್ಲಿ ಆನ್ಸರ್ ಏನು? ಕಂಪ್ಯೂಟರ್ ಡಿವೈಸ್. ಎಷ್ಟರಲ್ಲಿ? 600 BC ಒಳಗಡೆ ಯಾರು ಕಂಡುಹಿಡಿದ್ರು ಇದನ್ನ? ಚೀನಾದವರು. ಫಾಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಅಲ್ವಾ? ಅಬ್ಯಾಕಸ್. ಮೊನ್ನೆ ತಾನೇ ತೋರಿಸಿದ್ದೆ ಫೋಟೋ. ರೈಟ್. ನೆಕ್ಸ್ಟ್,
ಗಣಕಯಂತ್ರದಲ್ಲಿ ಇರುವ ಹಾರ್ಡ್ವೇರ್ ಕೆಲಸ ಮಾಡಲು, ಗಣಕಯಂತ್ರದಲ್ಲಿ ಇರುವ ಹಾರ್ಡ್ವೇರ್ ಕೆಲಸ ಮಾಡಲು ಬೇಕಾದ ಉಪಕ್ರಮ ವಿಧಿಗಳ ಗುಂಪಿಗೆ ಏನೆಂದು ಕರೆಯಲಾಗುತ್ತೆ ಅಂತ ಕೇಳಿದರೆ, further to your discussion with us, we are interested in taking your candidature. ಕೊಡ್ಲಾ ತಗೊಳ್ಳಿ. ಪೋಲ್ ಕೊಡದ ಪೋಲ್ನ ಹಾ Look forward to meeting you again. ಎಂತ ಕರಿತೀವಿ ಅದನ್ನ ಸಾಫ್ಟ್ವೇರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಓಕೆ. ಆಪರೇಟಿಂಗ್ ಸಿಸ್ಟಮ್ ನಿಂದ ನೇರವಾಗಿ, ಓಕೆ, ಆಪರೇಟಿಂಗ್ ಸಿಸ್ಟಮ್ ಸುಪ್ರೀತಾ ಇಲ್ಲ, ನಾನು ಅದನ್ನೇ ನೋಡಿದೆ, ಆದ್ರೆ ಆನ್ಸರ್ ಕರೆಕ್ಟ್ ಇದೆ. ಸಾಫ್ಟ್ವೇರ್ಸ್ ಇಲ್ಲ ಅಂತಂದ್ರೆ ಹಾರ್ಡ್ವೇರ್ಸ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ ಪಿಪಿಟಿನೇ ಇಲ್ಲ ಅಂತಂದ್ರೆ ಪ್ರಿಂಟ್ ಔಟ್ ಹೇಗ್ ಬರತ್ತೆ? ಪಿಪಿಟಿನೇ ಇಲ್ಲ ಅಂತ ಅಂದ್ರೆ ಪ್ರಿಂಟ್ ಔಟ್ ಹೇಗ್ ಬರತ್ತೆ? ಸೊ ಲೈಕ್ ದಿಸ್, ಆ ತರ ಯೋಚನೆ ಮಾಡಿದ್ದಾರೆ. ಸೊ ಆನ್ಸರ್ ಕೂಡ ಅದೇ ಇದೆ. ರೈಟ್, ನೆಕ್ಸ್ಟ್. ಆಪರೇಟಿಂಗ್ ಸಿಸ್ಟಮ್ ನಿಂದ ನೇರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕ್ರಿಯೆಗಳನ್ನ ನಿಯಂತ್ರಿಸುವ ತಂತ್ರಾಂಶಕ್ಕೆ, ಆಪರೇಟಿಂಗ್ ಸಿಸ್ಟಮ್ ಇಂದ ಕೆಲಸನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಕಂಟ್ರೋಲ್ ಮಾಡ್ಬೇಕು. ಇವಾಗ ಹೇಗ್ ಕಂಟ್ರೋಲ್ ಮಾಡ್ತಾರೆ ಅಂತ ಸಿಸ್ಟಮ್ ಅನ್ನ ನಾವು ಎಂತ ಸಿಸ್ಟಮ್ಸ್ ಅಂತ ಹೇಳಿ ಕರಿತೀವಿ? ಯೋಚನೆ ಮಾಡ್ತೀರಾ? ಕೊಡ್ಲಾ ಪೋಲ್? ಓಕೆ, ತಗೊಳ್ಳಿ. ಇದು 6 ರಿಂದ 7 ಎಕ್ಸಾಮ್ಸ್ ಅಲ್ಲಿ ಬಂದಿದೆ, 6 to 7 ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ವೆರಿ ಗುಡ್ ಅಲ್ವಾ? ಇದನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಹೇಳಿ ಕರೀತಾರೆ. ಅಷ್ಟೇ. ಓಕೆ, ನೆಕ್ಸ್ಟ್. ಸಾಮಾನ್ಯವಾಗಿ ಬಳಸುವ ಆಗಮನಾಂಗಗಳು ಯಾವುದು? ತಗೊಳ್ಳಿ. ಆಗಮನಾಂಗ ಅಂದ್ರೆ ಇನ್ಪುಟ್. ವೆರಿ ಗುಡ್. ಓಕೆ, ವೆರಿ ಗುಡ್. ಕೀಬೋರ್ಡ್ ಮತ್ತೆ ಮೌಸ್ ಎರಡು ಕೂಡ ಏನು? ಇನ್ಪುಟ್. ಸ್ವಲ್ಪ ವೆಯ್ಟ್ ಮಾಡ್ಬೇಕಿತ್ತಾ ಪ್ರದೀಪ್? ಈಗ ವೆಯ್ಟ್ ಮಾಡ್ತೀನಿ. ಕೆಳಗಿನ ಯಾವುದು ಔಟ್ಪುಟ್ ಡಿವೈಸ್ಗೆ ಉತ್ತಮ ಉದಾಹರಣೆ ಆಗಿದೆ ಅಂತ ಕೇಳ್ತಾರೆ. ಔಟ್ಪುಟ್ ಡಿವೈಸ್ಗೆ ಉತ್ತಮ ಉದಾಹರಣೆಯಾಗಿದೆ ಅಂತ ಕೇಳ್ತಾರೆ. ತಗೊಳ್ಳಿ. ವೆರಿ ಗುಡ್. ಓಕೆ, ಸೊ ಔಟ್ಪುಟ್ ಅಂತ ಕೇಳಿದ್ರೆ ದಟ್ ಇಸ್ ದ ಮೈಕ್ರೋಫೋನ್ ಮತ್ತೆ ಪ್ರಿಂಟರ್ಸ್ಗಳು, ಮೈಕ್ರೋಫೋನ್ಸ್ ಮತ್ತೆ ಪ್ರಿಂಟರ್ಸ್ಗಳು. ಆಯ್ತಾ? ನೆಕ್ಸ್ಟ್. ಈಗ ನಾಗೇಂದ್ರ ಅವ್ರೆ ಎಲ್ ಮಾಡ್ಬೇಕು ಕ್ರಾಶ್ ಕೋರ್ಸ್? ಓಕೆ, ಇನ್ನೊಂದು ಕೇಳಿಸ್ಕೊಳ್ಳಿ. ಕೆಳಗಿನ ಯಾವುದು ಇನ್ಪುಟ್ ಕಮ್ ಔಟ್ಪುಟ್? ಪ್ಲಸ್ ಅಲ್ಲಿ ನನ್ಗೆ ಕಂಪ್ಯೂಟರ್ ಮಾಡಂಗಿಲ್ಲ, ನಾನು ಅದಕ್ಕೆ ಸ್ಪೆಷಲ್ ಮಾಡ್ತೇನೆ. ಓಕೆ, ಇನ್ಪುಟ್ ಕಮ್ ಔಟ್ಪುಟ್
ಮತ್ತು ಇನ್ಪುಟ್ ಕಮ್ ಔಟ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಆಯ್ತಾ, ಇನ್ಪುಟ್ ಕಮ್ ಔಟ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗೆ ಉದಾಹರಣೆಯಾಗಿದೆ ಅಂತ ಕೇಳ್ತಾರೆ. ಯೋಚನೆ ಮಾಡಿ. ರೈಟ್. ಸೊ ಇನ್ಪುಟ್ ಕಮ್ ಔಟ್ಪುಟ್ ಡಿಜಿಟಲ್ ಕ್ಯಾಮರಾ, ಸ್ಪೀಕರ್ ಔಟ್ಪುಟ್. ಅರ್ಥ ಆಯ್ತಾ? ಅದಕ್ಕೆ ಕೇಳಿದ್ ಇನ್ಪುಟ್ ಕಮ್ ಔಟ್ಪುಟ್ ಗೆ ಉದಾಹರಣೆ ಕ್ರಮಾನುಗತವಾಗಿ ಡಿಜಿಟಲ್ ಕ್ಯಾಮರಾ. ಸೊ ಪ್ಲಸ್ ಸ್ಪೀಕರ್ ಗೆ ಉದಾಹರಣೆ ಔಟ್ಪುಟ್. ಸ್ಪೀಕರ್ ಯಾವ್ದಕ್ಕೆ ಉದಾಹರಣೆ? ಔಟ್ಪುಟ್. ರೈಟಾ? ಅಷ್ಟ್ ಗೊತ್ತಿಲ್ಲ ನಾಗೇಂದ್ರ ಅವರ ನಂಗೆ. ಓಕೆ. ಗಣಕಯಂತ್ರವು ಏನನ್ನ ಮಾಡಬೇಕು ಎಂದು ತಿಳಿಸಿಕೊಡುವ ಸೂಚನೆಗಳ ಪಟ್ಟಿಗೆ ಏನಂತ ಹೇಳಿ ಕರೀತಾರೆ? ನಮ್ಮ ಕಂಪ್ಯೂಟರ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೊಡ್ತಕ್ಕಂತ ಪಟ್ಟಿಗೆ ಏನಂತ ಹೇಳಿ ಕರೀತಾರೆ? ಕೊಡ್ಲಾ? ತಗೊಳ್ಳಿ. ವೆರಿ ಗುಡ್, ವೆರಿ ಗುಡ್. ರೈಟಾ? ಪ್ರೋಗ್ರಾಮ್ಸ್. ಅಷ್ಟೇ. ಓಕೆ, ನೆಕ್ಸ್ಟ್. ಅನ್ವಯನ ತಂತ್ರಜ್ಞಾನವು ಯಾವ ಕೆಲಸ ಮಾಡುತ್ತದೆ ಅಂತ ಕೇಳ್ತಾರೆ. ಅಪ್ಲಿಕೇಶನ್ ಸಾಫ್ಟ್ವೇರ್. ಅನ್ವಯನ ತಂತ್ರಜ್ಞಾನ ಅಂದ್ರೆ ಏನಂತ ಅರ್ಥ? ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ ಕೆಲಸ ಮಾಡತ್ತೆ ಅಂತ ಹೇಳ್ಬೇಕು. ಅಪ್ಲಿಕೇಶನ್ ಸಾಫ್ಟ್ವೇರ್ ಏನ್ ಕೆಲಸ ಮಾಡತ್ತೆ ಯೋಚನೆ ಮಾಡಿ. ತಗೊಳ್ಳಿ. ವೆರಿ ಗುಡ್ ಅಲ್ವಾ? ಸೊ ಏನು? ಕಂಪ್ಯೂಟರ್ ಬಳಕೆದಾರರಿಗೆ ವಿಶೇಷ ಕಾರ್ಯ ಮಾಡಲು ಸಹಾಯ ಮಾಡತ್ತೆ. ಅಪ್ಲಿಕೇಶನ್ಸ್ ಏನ್ ಮಾಡತ್ತೆ? ಸೊ ಓಕೆ, ಹಿಂಗ್ ಮಾಡಿ ಹಿಂಗ್ ಯೂಸಸ್ ಇದೆ, ಸೊ ಇಷ್ಟು ಯೂಸಸ್ ಅನ್ನ ತಗೊಳ್ಳಿ ಅಂತ ಹೇಳತ್ತೆ. ಆಪ್ಸ್ ಗಳೇನ್ ಮಾಡತ್ತೆ? ಅದೇ ಕೆಲಸ ಮಾಡತ್ತೆ ಅಲ್ವಾ? ಅದನ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಓಕೆ, ಸರಿ. ಸಿಡಿಸಿ ನ ಕೆಲಸ ಡ್ಯಾಶ್ ಆಗಿದೆ ಅಂತ ಕೇಳ್ತಾರೆ. ಸಿಡಿಸಿ ನ ಕೆಲಸ ಡ್ಯಾಶ್ ಆಗಿದೆ. ಕೊಡ್ಲಾ ಪೋಲ್? ಸಿಡಿಸಿ ನ ಕೆಲಸ ಏನಾಗಿರತ್ತೆ ಅಂತ ಹೇಳ್ಬೇಕು. ಯೋಚನೆ ಮಾಡಿ. ಇದನ್ನೆಲ್ಲ 2 ಸಲ ಆಲ್ರೆಡಿ ರಿವಿಷನ್ ಮಾಡಿದೀನಿ, ಹಂಗಾಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಕರೆಕ್ಟ್ ಆಗಿ ನೋಡ್ಕೋಬೇಕು. ಕೊಡ್ಲಾ? ತಗೊಳ್ಳಿ. ಸ್ವಲ್ಪ ನಗ್ರಿ. ಈ ಸಾಕ? ಬೇಡ? ಓಕೆ, ರೈಟ್. ಸೊ ಏನಂತ ಕರಿತೀವಿ ಅದನ್ನ ನಾವು?